ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಹೆಸರುಕಾಳಿನ ಬೆಂಬಲ ಬೆಲೆ ಪ್ರಾರಂಭ ಮಾಡುವುದು ಯಾವಾಗ ಎಂದು ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರುರವರು ಆಗ್ರಹಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಹೆಸರುಕಾಳಿನ ರಾಶಿ ಮಾಡಿ ಖರೀದಿ ಕೇಂದ್ರದ ಬಳಿ ಕಾದು ಕುಳಿತಿದ್ದಾರೆ. ಈಗಾಗಲೇ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಇವರು ಹೆಸರುಕಾಳಿನ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಲೋ ಆಗ್ತಂದ್ರೆ ಅನುಕೂಲ ಆಗುತ್ತಾ, ಶೀಘ್ರದಲ್ಲಿ ತೆರಿಬೇಕು. ಇವರು ತೆರಲಿಲ್ಲ ಅಂದ್ರೆ ರೈತರು ಏನಾಗುತ್ತೆ ಅಂದ್ರೆ ಬರೀ ಬರ್ತಾನ ರೀತಿ ಒಳಗೆ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಉಳಿತೈತಿ. ಶೀಘ್ರದ್ರಲ್ಲಿ ತೆರೆದ್ರೆ ಸಾಲ ಸೂಲ ಮಾಡ್ಕೊಂಡು ಏನೋ ಒಂದು ಹರ್ಕಣಕ್ಕೆ ದಾರಿ ಆಗುತ್ತೆ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಇವರ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ. ನಾವು ಖರೀದಿ ಕೇಂದ್ರ ಜಲ್ದಿ ಚಾಲೂ ಮಾಡಿದ್ರೆ ರೈತರು ಉಳ್ಕೊಂತೀವಿ. ಇರಲಿಲ್ಲ ಅಂದ್ರೆ ಖಾಸಗಿ ಕೇಂದ್ರಕ್ಕೆ ಹಾಕ್ತಾರೆ. ಈ ರೇಟ್ ಇಲ್ಲ ಪಾಟ್ ಇಲ್ಲ ಹಾಕಕ್ಕೆ ಮುಖಕ್ಕೆ ತೊಗೊತಾರೆ ಅವರು. ಈಗ ರೈತರು ಯಾಕೆ ಉಳಿಬೇಕು? ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲೂ ಮಾಡ್ಬೇಕು. ಇಷ್ಟ ಮನವಿ ನಮ್ದು. ತಮ್ಮ ಹೆಸರು ನಾಗಪ್ಪ ಅಸೂಟಿ. ಆಲ್ರೆಡಿ ಇವಾಗಲೇ ತಹಸೀಲ್ದಾರ್ ಮೂಲಕ ಕುಕ್ನೂರು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಬರೆದು ನಾವು ಕಳಿಸಿದ್ದೀವಿ. ಆದರೆ ಇನ್ನೊಂದು ಇವ್ರ ಕಡೆ ಜಿಲ್ಲಾ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಜಿಲ್ಲಾ ಇವ್ರು ಏನೈತಿ ಅದಕ್ಕೆ ಇಲ್ಲಿ ಚರ್ಚೆ ಆಗಲಿ ಅಂತ ಒತ್ತಡ ಆತಂತ ಒತ್ತಡ ಪ್ರಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಲೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರಿಬೇಕಂತ ಒಂದು ಇದನ್ನ ಘೋಷಣೆ ಮಾಡ್ಯಾರ. ಆದ್ರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗೆ ಆದ್ರೆ ಹೆಸರು ಬುಡ್ಡಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕತ್ತಾರ. ಕೆಲವೊಬ್ರು ಇನ್ನು ಮಳಿ ಸಲುವಾಗಿ ಇನ್ನು ಬಿಡ್ತಾರ ಅದಾರ. ಶೀಘ್ರದಲ್ಲಿ ಇವತ್ತು ಸರ್ಕಾರ 10,000ರಿಂದ 11,000 ರೂಪಾಯಿ ಒಂದು ಕ್ವಿಂಟಲ್ ಗತಿ ಈ ರಾಜ್ಯಾದ್ಯಂತ ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಈಗಿಂದ ಬರ ಬಿದ್ದು ರೈತರಿಗೆ ಯಾವುದೂ ಇದು ಇಲ್ಲ, ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ. ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೋಲ ಮಾಡಿ ರೈತರು ಬಿತ್ತನೆ ಮಾಡ್ಯಾರ. ಈಗ ರೇಟ್ ಇದನ್ನ ಒಂದು ಹೆಚ್ಚಿನ ಅವ್ರು ಬೆಳೆದ ಬೆಲೆಗಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವ್ರು ಮಾಡ್ಕೊಂಡು ತಿನ್ನಕ್ಕೆ ಅನುಕೂಲ ಐತಿ. ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು, ಬೂದಿ ರೋಗ ಬಂದವು. ಅವು ಏನಂದ್ರೆ ಪರ್ಸೆಂಟ್ ಇಳುವರಿ ಕಮ್ಮಿ ಐತಿ. ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮೆನು ಹೆಚ್ಚಿನ ರೀತಿಯ ಮುಂದಿನ ದಿನಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತಂದು ನಾವು ಏನಂತ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಮಾಡಿದ್ದೀವಿ. ನಾವು ಏನ ಕುಕ್ನೂರು ತಹಸೀಲ್ದಾರ್ ಮುಖಾಂತರನ ನಾವು ಅಲ್ಲಿ ಕಳ್ಸಕ್ಕೆ ಶಿಫಾರಸು ಮಾಡಿದ್ವಿ. ನಮ್ಮ ತಹಸೀಲ್ದಾರ್ ಏನದ ಅವ್ರು ಒಂದು ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರು ಒಂದು ಏನು ಮಾತಾಡಬೇಕಾಯ್ತು. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾದ್ಯಂತ 1 ಕ್ವಿಂಟಲ್ 10,000 11,000 ರೂಪಾಯಿ ಹೆಸರು ಬೆಂಬಲ ಘೋಷಣೆ. ಆ ಬುಡಕ್ಕೆ ಅದ್ರಾಗ ಒಂದು ಫೋಟೋ